आये दमावे दम मणि दमावे तीत मणिती काय कावे दोष ओकलते पुंडली वरदार हरी विठ्ठल श्री ज्ञानदेव तुकाराम पंढरी ಸಾಮ್ರ ಚುಳ್ಕಿ ಗ್ರಾಮದಾಗ ಏನ್ ನಡೆದಪ್ಪ ಅಂತಂದ್ರ ಹರಿಪಾಠ ಕೀರ್ತಿ ಮುಖಿಜರಿಗಾಯಿ ಪವಿತ್ರತೆ ಹೋದ ದೇಹತ ಚಂದ್ರ ಪವಿತ್ರತೆ ಹೆಂಗೈತಿ ಅಂತಂದ್ರೆ ಇದು ಅಪವಿತ್ರ ಶರೀರ ಅಪವಿತ್ರತಿ ಆದ್ರೆ ಪವಿತ್ರ ಮಾಡಬೇಕಾದ್ರೆ ಯಾವ್ದ್ರಿಂದ ಪವಿತ್ರ ಆಕತ್ತಂದ್ರೆ ಪರಮಾತ್ಮ ನಾಮಸ್ಮರಣೆ ಅಂದಾಕತಿ ಹರಿಪಾಠ ಕೀರ್ತಿ ಮುಖಿಜರಿಗಾಯಿ ಪವಿತ್ರತೆ ಹೋದೆ ಅತ್ಯಾಚಾರ ಹಿಂದಿಂದ ಬಿಡುನ ಅದನ್ನ ಪರಮಾತ್ಮನ ಚರಿತ್ರೆ ಹೇಳುವುದರಿಂದ ಕೇಳುವುದರಿಂದ ಪವಿತ್ರ ಕತಿ ಹರಿಪಾಠ ಕೀರ್ತಿ ಮುಖಿಜರಿಗಾಯಿ ಪವಿತ್ರತೆ ಹೋದೆ ಅತ್ಯಾಚಾರ नाम जप यज्ञ तो परम बाधु नष्टे स्नानादि कर्म नाम पावन धर्म नाम परब्रह्म वेदार्थ अंದ್ರ ಸಂತರ ಏನದಾರಪ್ಪ ಅಂತಂದ್ರ ಚೌಗುಣದಾಗದಾರ ಇವರು ಕೆಲ ಮಂದಿ ಬ್ರಹ್ಮನ ಪೂಜಾ ಮಾಡ್ತಾರು ಕೆಲ ಮಂದಿ ವಿಷ್ಣುನ ಪೂಜಾ ಮಾಡ್ತಾರು ಕೆಲವು ಮಂದಿ ಪರಮೇಶ್ವರನ ಪೂಜಾ ಮಾಡ್ತಾರ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶ್ವರ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ಪೂಜೆ ಮಾಡ್ತಾರಪ್ಪ ಅಂತಾರ ಪರಬ್ರಹ್ಮ ಪೂಜೆ ಮಾಡ್ತಾರ ಸಂತರು ಯಾರನ್ನ ಆರಾಧನೆ ಮಾಡ್ತಾರ ಪರಬ್ರಹ್ಮ ಪಾಂಡುರಂಗ ಪರಬ್ರಹ್ಮ ಅಂತ ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡ ಅವ್ರ ಚರಿತ್ರೆ ಸೂರ್ಯಚಂದ್ರ ಮಠ ಕೀರ್ತಿ ಉಳಿದಿರ್ತದೆ ಸಂತರ ಇದು ಹೆಂಗಪ್ಪ ಅಂದ್ರೆ ಸಂತಾಚೆ ಮಹಿಮಾ ತೋಬವು ದುರ್ಗಮ ಶಾಬ್ದಿಕಾಚಿ ಕಾಮ ಈ ರೀತಿ ಸಂತಾಚೆ ಮಹಿಮಾ ಅಂದ್ರ ಅಗೋಚರ ಶಕ್ತಿ ಸಂತಾಚೆ ಮಹಿಮಾ ತೋಬವು ದುರ್ಗಮ ಶಾಬ್ದಿಕಾಚಿ ಕಾಮ ಈ ರೀತಿ ಎಲ್ಲ ಮೂಡಕ್ಕೆ ಹಾದ ಕೂಡಲೇ ಏನ್ ಮಾಡ್ತಾರಂದ್ರೆ ಗಂಡಸರು ಪತ್ಲಾಡ್ಕೊಂಡು ಅಡ್ಡಾಡ್ತಾರ ಕೆಲವು ಕಡೆ ಹಾರ ಬರ್ರಿ ರೊಕ್ಕನ ಕೊಡು ದೇವರಿಗೆ ರೊಕ್ಕ ನಾ ಹಿಂದಿದ್ದೆಲ್ಲ ಏನು ಪಾಪ ಮಾಡಿದ್ದೀನಿ ಯಾಕೆ ನಾ ಹಿಂಗಾಗಿ ಹುಟ್ಟಿದ್ದೀನಿ ಗಂಡಸಾಗಿ ಪತ್ಲ ಹುಡುಗಂತ ಅಂತಾದ್ ಬಂದಪ್ಪ ಅಂತ ತಿಳ್ಕೋ ಆತ ಜನತೆ ಪಂಡರಿಶ್ರಾಮಪುರ ಹೆಂಗದಪ್ಪ ಅಂತಂದ್ರೆ ಶ್ರೀ ಇದ್ದದನ್ನ ಗಂಡಸನ ಮಾಡಿದಾನಪ್ಪ ಅಂದ್ರ ಸಂತರ ತುಕಾಮನೆ ವಾಚ ರಾಹಿಲೆ ಕುಂಠಿತ ಪುಡೇದಾಲಿ ಚಿತ್ತ ಸಮಾಧಾನ ಅವತಾರ ತೋಮ ದಾರಾಯ ಕಾರಣ ಉದ್ಧಾರಾಯ ಜನ ಮಹಾದೋಷಿ ಭಾರತ ದೇಶ ಪುಣ್ಯ ದೇಶ ಅದ್ರ ಕರ್ನಾಟಕ ಹೆಚ್ಚಿಂದ ರಾಮ ಅಡ್ಡಾಡಿದ ಕೃಷ್ಣ ಪರಮಾತ್ಮ ನಾನು ಆ ಆದಿಶಕ್ತಿ ಪರಬ್ರಹ್ಮ ಬ್ರಹ್ಮ ವಿಷ್ಣು ಮಹೇಶ್ ತಾಯ್ದಂತ ಈ ದೇವಿ ಪುರಾಣ ಸಹಿತ ಬರೋದು ಇದ ಕರ್ನಾಟಕದೊಳಗೆ ಭಾರತ ದೇಶದೊಳಗೆ ಮುಕುಟ ಗೋವಿಂದಪ್ಪ ಹೇಳ್ತಾರೆ ಕಿರೀಟ ಬಂಗಾರ ಕಿರೀಟ ಚಂದ ಕಾಣೋದು ಚಂದ ಕಾಣತಿ ಅದಕ್ಕೊಂದು ಮ್ಯಾಲೊಂದು ರತ್ನ ಇಟ್ರಿ ಹೆಂಗೆ ಕಾಣ್ತತ್ತು ಕಿರೀಟದಾಗ ಹಂಗೆ ಕರ್ನಾಟಕ ಐತಿ ಚಿದಾನಂದ್ರ ದೇವಿ ಪುರಾಣ ಬರೆದ್ರು ವಾಲ್ಮೀಕಿ ರಾಮಾಯಣ ಬರೆದ್ರು ವ್ಯಾಸರು ಗಣಪತಿ ಮೂರಾತ್ರ ಮುಖಾಂತರ ಮಹಾಭಾರತ ಬರೆದ್ರು ಯಾವ್ದಾರ ಪ್ರಾಣಿಗಳು ಹಿಂಗೆ ಪೆಂಡಾಲ್ ಹಾಕಿ ಕೀರ್ತನ ಪ್ರವಚನ ಮಾಡ್ತಾವನ ಇಲ್ಲ ಬೌದ್ಧ ಸುಕೃತಾಚೆ ಜೋಡಿ ಮರುಣಿ ವಿಟ್ಟಲೆ ಯಾವಡಿ ಎಷ್ಟೋ ಜನ ಪುಣ್ಯ ಪ್ರವಾಹ ನಾವು ಇಲ್ಲಿ ಹುಟ್ಟಿದೆವು ಅದು ಇಲ್ಲಿ ಚುಳುಕಿಯಾಗಿ ಯಜ್ಞ ನಡ್ತಿದೆ ನಾಮ ಜಪ ಯಜ್ಞ ಅಂತ ಪರಮ ಬಾದು ನಷ್ಟೇ ಸ್ನಾನಾದಿ ಕರ್ಮ ನಾಮ ಪರಬ್ರಹ್ಮ ವೇದಾರ್ಥ ಬೌದ್ಧ ಸುಕೃತಾಚೆ ಜೋಡಿ ಮರುಣಿ ವಿಟ್ಟಲೆ ಆವಡಿ ನಾನಾ ಥರ ಸಂಘ ಅಲ್ಲಿ ನಮ್ಗೆ ಸಂತರ ಸಂಘ ಐತಿ ಅಂತ ತಿಳ್ಕೊಂಡ ಆ ಪರಮಾತ್ಮ ನಾಮಸ್ಮರಣ ಮಾಡಾಕಿ ಇಲ್ಲಿ ಕೂಡಿದೆವು 12 ತಿಂಗಳು ಮನ್ಯಾಗ ಗಾಂಧಿಯನ್ ದೀಪ ಹಂಗಿದ ಮಾನವ್ಯ 9 ದಿವಸ ದೀಪ ಹಾಕ್ತೇವಲ್ಲ ದೀಪಣ ಹಂಗೆ ಇದು 3 ದಿವಸ ಮಾಡಿದ್ರು 12 ತಿಂಗಳು ಮನ್ಯಾಗ ಗಾಂಧಿಯನ್ ದೀಪ ಹಂಗೆ
ಹೆಂಗೆ ನಡಿಬೇಕಪ್ಪ ಅಂತಂದ್ರೆ ಪಂಡರಿ ಸಂಪ್ರದಾಯ ಕಡ್ಡಾಯವಾಗಿ ಶಾಖಾಹಾರ ಬೇಕು, 15 ಏಕಾದಶಿ ಪಾಲಿಸ್ಬೇಕು. ಅಂತ ಹಗಲಿರೋ ನಾಮಸ್ಮರಣೆ ಮಾಡ್ಬೇಕು. ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮಣಿ ಜಾಗೃತಿ ಸ್ವಪ್ನಿ ಪಾಂಡುರಂಗ ಅಂತ ಪರಮಾತ್ಮ ನಾಮಸ್ಮರಣೆ ಮಾಡಿ ಅವ್ರ ಚರಿತ್ರೆ ಒಳಗೆ ಭಕ್ತಿ ಅಂತ ಒಂದು ಗ್ರಂಥ ತಯಾರಾಗೈತಿ. ಪರಮಾತ್ಮ ಪ್ರತ್ಯಕ್ಷ ಮಾಡಿಕೊಂಡ ಅಂತ ಪರಮಾತ್ಮ ಯಕ್ಕಚಿತ್ರ ಮಹಾಭಾರತದೊಳಗೆ ವನವಾಸಕ್ಕೆ ಹೋದ್ರು. ಪಾಂಡವರು ವನವಾಸಕ್ಕೆ ಹೋದ್ರು. ವನವಾಸ ಕೂದಲು ಏನಾಗ್ಬಿಡಿತ್ತಂತಂದ್ರೆ ಪರಮಾತ್ಮ ಅವ್ರಿಗೆ ಮೇಲೆ ಸಹಾಯ ಮಾಡ್ತಿದ್ದ. ಸಹಾಯ ಮಾಡುವಂಥ ಟೈಮ್ದಾಗ ಏನಾಗಿತ್ತಪ್ಪ ಅಂತಂದ್ರೆ ಭೀಮ ದ್ರೌಪದಿ ಹರ್ಯಾಣಕ್ಕೆ ಹೋದ್ರು. ಹೋದ ಕೂಡಲೇ ಏನಾಯ್ತು ಅಂತಂದ್ರೆ ಅವ್ರಿಗೆ ಸೌಂದರ್ಯ ವನವಾಸ ಹೋಗೋದು ಕಷ್ಟ ಆಗಬಾರ್ದು ಅಂತ ತಿಳ್ಕೊಂಡು ಪರಮಾತ್ಮ ಏನು ಮಾಡ್ತಿದ್ದಪ್ಪ ಅಂದ್ರೆ ಆ ಅರಣ್ಯ ಸೌಂದರ್ಯ ಬೀಡ ಮಾಡ್ತಿದ್ದ. ಅಲ್ಲಿ ಹೋಗ್ತಾ ಒಳಗೆ ಹೋದ್ರು ಒಂದು ದೊಡ್ಡ ಹಾಸಿಗೆಲ್ಲ ಮ್ಯಾಲ ಭೀಮ ದ್ರೌಪದಿ ಕುಂತರಲ್ಲಿ. ಕುಂತು ಕೂಡಲೇ ನಾ ಇಂಥ ರಾಜ ಬಿಟ್ಟು ಬಂದೆವು, ಅಲ್ಲಿ ಕಷ್ಟ ಆಗಿತ್ತು ಖರೆ, ಬಿಟ್ಟು ಬಂದು ಕಷ್ಟ ಆಗೈತಿ. ಅಲ್ಲಿ ವನವಾಸ ಬಂದದಕ್ಕೆ ನಮ್ಗೆ ಏನಾಯ್ತು ಅಂದ್ರೆ ಇಂಥ ಸೌಂದರ್ಯ ನೋಡ್ತಾವೆ. ಮನ್ಯಾಗ ಕುಂತು ರಾಜ್ಯವಾಡಿದಾಗ ಕುಂತ ನಮ್ಗೆ ಏನೋ ಅನ್ನಿಸ್ತಿರ್ಕಿಲ್ಲ. ವನವಾಸ ಬಂದದ್ದು ಒಂದು ಚಲೋಣ ಅಂದ್ರೆ ಆಕೆ ಇಷ್ಟು ಕುಂತಾಗ ಒಂದು ಆಕಾಶದಿಂದ ಒಂದು ಪುಷ್ಪ ಬಂದ ಆ ದ್ರೌಪದಿ ತೊಡಿ ಮೇಲೆ ಬಿತ್ತ. ಆ ಪುಷ್ಪ ಹೆಂಗಂದ್ರೆ ಹಿಂಗೆ 10 ಕಿಲೋಮೀಟ್ರ್ ನಾರ್ತದ ಘಮ 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 ಹಾರ್ತಿತ್ತವ. ಹೂ ಬಾಡಿದ್ದು ಹೂ. ಆ ಹೂ ಯಾವುದಪ್ಪ ಅಂತಾರೆ ಅಲಂಕಾಪುರ ಅಂತ ಪಟ್ಟಣ ಏನು ಹೂವು. ಆ ಹೂ ತೊಗೊಂಡು ಹೋಗಿ ಕುಬೇರ ಪರಮೇಶ್ವರನ ಅರ್ಚನೆ ಮಾಡಿ ಸ್ವರ್ಲೋಕದಾಗ ಹೋಗಿ ಅದನ್ನು ಅರ್ಚನೆ ಮಾಡ್ತಿದ್ದ. ಇವತ್ತು ಏರ್ಸಿದ ಹೂವು ತನ್ನ ರಾಜ್ಯಕ್ಕೆ ಹೋಯ್ತಿದ್ದ. ಆ ಒಂದು ಹೂ ಹರ್ಕೊಂಡು ಹೋಗಿ ಅದನ್ನ ಏನು ಮಾಡಿದಪ್ಪ ಅಂತಾರೆ ಪರಮೇಶ್ವರ ಏರಿಸಿ ಕಾರ ನಿನ್ನೆ ಏರಿಸಿದ ಹೂವು ತೊಗೊಂಡು ಬರುವಾಗ ಜಾರಿ ತಳಗೆ ಬೀಗ್ತದ. ಅದ ಹೂವು ದ್ರೌಪದಿ ತೊಡೆ ಮೇಲೆ ಬಿದ್ದ ಕೂಡಲೇ ಆಕೆ ಏನಪ್ಪ ಅಂತಾರೆ ಇಂಥ ಹೂವು ಬಿದ್ದತಿ, ನಾವು ಹಿಂದೂ ನೋಡಿಲ್ಲ ಮುಂದೂ ನೋಡಿಲ್ಲ, ಇದೆಲ್ಲಿದು ಏನಿದೆ ಅಂತ ತಿಳ್ಕೊಂಡು ಇಂಥ ಹೂ ನನಗೆ ಇನ್ನೊಂದು ಬೇಕ್ರಿ ಅಂದ್ರೆ ಆಯ್ತು. ಹೂ ಇನ್ನೊಂದು ಬೇಕಂದ ಕೂಡಲೇ ಆ ಹೂವೇನಿರ್ತಲ್ಲ ವಾಸನೆ ಹಿಡ್ಕೊಂಡಾಗ ಹೊಂಟ ಅಷ್ಟೊತ್ತಾಗಲಿ ಏನಾಯ್ತಂತಂದ್ರೆ ರಾಮ ಏನು ಮಾಡಿದ್ದಪ್ಪ ಅಂತಾರೆ ಎಲ್ಲ ವಿದ್ಯೆಲ್ಲ ಮುಗಿದ ಕಾರ ವಿಶ್ರಾಂತಿ ತೊಗೊಂಡ ಒಳಗೆ ಕುಂತಿದ್ದ. ಕುಂತ ಟೈಮ್ದಾಗ ಏನಾಗಿತ್ತಪ್ಪ ಅಂತಂದ್ರೆ ಏಕದಮ್ ದುರ್ವಾಸ ಬಂದರು. ಬಂದವ್ರನ್ನ ನಾನೀಗ ರಾಮಗೆ ಭೇಟಿ ಆಗ್ಬೇಕಾಯ್ತಂದ್ರೆ ಅಷ್ಟೊತ್ತೇಳಿ ಒಳಗೆ ದೊಡ್ಡದು ದಡಿಸೋ ಅಂತ ಆಳು ಬಂದ. ಯಮ ಏನು ಮಾಡಿದ್ದ ಬೇರೆ ವೇಷ ಹಾಕೊಂಡು ಬಂದ ರಾಮನಂತೇಳಿ ಒಳಗೆ ಹೋದ. ಒಳಗೆ ಹೋಗಿ ನೀನು ಮಾತಾಡೋವಂಥ ಗುಪ್ತ ವಿಷಯ ಮತ್ತೊಬ್ರು ಕೇಳಬಾರ್ದು, ಕೇಳುವಂಥ ಸನ್ನಿವೇಶ ಬಂದಾಗ ಯಾರು ಒಳಗೆ ಬಂದ್ರೆ ಅವ್ರು ಶಿರಾಚ್ಛೇದನ ಮಾಡೋದು. ಶಿರಾಚ್ಛೇದನ ಮಾಡೋದು ಕೂಡಲೇ ಅವಾಗ ಯಾರು ನಿಂದ್ರಿಸ್ಬೇಕು? ರಾಮ ವಿಚಾರ ಮಾಡಿದ. ಇವ್ರನ್ನ ವಿಚಾರ ಮಾಡೋ ಬದಲೇ ನಮ್ಮ ತಮ್ಮನ ನಿಂದ್ರಿಸ್ಬೇಕಂತೇಳಿ ಲಕ್ಷ್ಮಣ ನಿಂದ್ರಿಸ್ದ. ಲಕ್ಷ್ಮಣ ನಿಂದ್ರಿಸಿ ಕೂಡಲೇ ಏನಾಗಿತ್ತು ಅಂತಂದ್ರೆ ಅಲ್ಲಿ ದುರ್ವಾಸರು ಬಂದವ್ರು ನಾನು ಈಗ ಒಳಗೆ ಹೋಗ್ಬೇಕಾಯ್ತಿ, ನಾನು ಬಿಡೋದಿಲ್ಲ. ನಮಗೆ ಮತ್ತೊಬ್ಬ ಯಾರೋ ಅತಿಥಿಗಳು ಬಂದವರು ಮಾತಾಡ್ತಾರೋ, ಯಾರನ್ನ ಒಳಗೆ ಬಿಟ್ರೆ ನಮ್ಮನ್ನು ಶಿರಚ್ಛೇದನ ಮಾಡ್ತಾರೋ ಹಿಂಗಂತ ಕೇಳ್ದ. ಇಲ್ಲ ಬಿಟ್ರೆ ಹಂಗೆ ಬಿಡ್ಲಿಕ್ಕೆ ನಾನು ನಿಮ್ಮ ಅಯೋಧ್ಯನ ನಾಶ ಮಾಡೋಂಥ ಶ್ರಾಪ್ ಕೊಡ್ತೇನೆ ಅಂದ ಕೂಡಲೇ ನನ್ನ ಶಿರ ಹಾರ ಚಿಂತಿಲ್ಲ, ಅಯೋಧ್ಯೆ ಉಳಿಲಿ ಅಂತೇಳಿ ಲಕ್ಷ್ಮಣ ಏನು ಮಾಡಿದಂದ್ರೆ ಬಿಟ್ಟು ಒಳಗೆ ಬಿಟ್ಟು ಕೂಡಲೇ ಏಕದಮ್ ಅಲ್ಲಿ ರಾಮ ಮತ್ತು ಯಮ ಮಾತಾಡೋಂಥ ಅಕ್ಕಾಯಿಗಳ ವೇಷ ಹಾಕ್ಕೊಂಡು ಬೈದಲ್ಲ ಅವ ಮಾಯ ಹೋಗಿಬಿಟ್ಟ. ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಶಿರಾಚ್ಛೇದನ ಮಾಡ್ಬೇಕನ್ನುವಂಥ ಅದು ವಿಚಾರ ಬಂದ ಕಾರ ಎಲ್ಲ ಪ್ರಜೆಗಳೆಲ್ಲ ಕರೆಸಿ ಲಕ್ಷ್ಮಣನ ಶಿರಾಚ್ಛೇದನ ಮಾಡಬೇಕು ಅಂತ. ಅಲ್ಲ 12 ವರ್ಷ ವನವಾಸ, ಕಪ್ ನೀರು ಕುಡ್ದಲ್ಲ, ಒಂದು ತಪ್ಪಲು ತಿಂದಿಲ್ಲ, ಒಂದು ಹಣ್ಣು ತಿಂದಿಲ್ಲ,
ಅಂತ ಸೇವೆ ಮಾಡಿ ಶ್ರೀಲಂಕಾ ಪಟ್ಟಣ ಸಂಹಾರ ಮಾಡಾಕ ಕಾರಣ ಲಕ್ಷ್ಮಣ ಅಂತಾವ ಹೆಂಗೆ ಶಿರಾಚ್ಛೇದನ ಮಾಡ್ಬೋದು ತಿಳ್ಕೊಂಡು ಜೀವಂತ ಬಿಟ್ಟು ಬಿಡುದು. ಅವನ ಶಿರಾಚ್ಛೇದನ ಮಾಡೋ ಜೀವಂತ ಬಿಡುದು ಬಿಡುತ್ತೆ ಬಿಟ್ಟು ಬಿಟ್ರೆ ಅವನ್ನ ಲಕ್ಷ್ಮಣನ ಹೋಗಿ ಒಂದು ಸರೋವರ ನದಿ ಒಳಗೆ ಅವ ಏನು ಮಾಡಿದಪ್ಪ ಅಂತಾರೆ ದೇಹ ತ್ಯಾಗ ಮಾಡಿ ಹೋಗಿಬಿಟ್ಟ. ಇತ್ತು ಏನಾಯ್ತಂದ್ರೆ ಸೀತಾನು ಕಳ್ಕೊಂಡಿ, ರಾಮನು ಲಕ್ಷ್ಮಣನು ಕಳ್ಕೊಂಡಿ, ಇನ್ನು ಏನಪ್ಪ ಏನು ಮಾಡೋದು ನಾನು ತಿಳ್ಕೊಂಡ ಅವ ಏನು ಬೈದಲ್ಲ ಯಮ, ಇದು ರಾಮಾವತಾರ ಮುಗತಿ, ನೀನು ಮ್ಯಾಲೆ ಬರಬೇಕು, ಒಯ್ಕೊಂಡು ಹೋಗ್ಬೇಕು ಮುಂದಿನ ಅವತಾರಕ್ಕಂತೇಕಾರ ಆಜ್ಞೆ ಮಾಡಿದ್ದಲ್ಲ. ಅವಾಗ ಆ ಪ್ರಕಾರ ಏನಾಯ್ತಂದ್ರೆ ಎಲ್ಲ ಪ್ರಜೆಗಳ ಕರೆಸಿ ಸೀತಾನು ಹಾದಳು, ಲಕ್ಷ್ಮಣನು ಹಾದ, ಬರ ಶತ್ರುಘ್ನು ಹಾರು, ಇನ್ನು ನಾ ಏನಾಗ್ಬೇಕೈತಿ ಇನ್ನು ಅಂತ್ಯಕಾಲ ಅಂತೇಳಿ ಹೇಳಿದಾನು. ಯಮ ಬಂದ ನಾ ಹೋಗ್ತದೆ ಅಂತೇಳಿ ಅವ ಏನು ಮುಂಜಾನೆ 10 ಗಂಟೆಗೆ ಸರೋವರ ನದಿ ಒಳಗೆ ಹೋಯ್ಕಾರ, ಕುತಿ ಮಠ ಹೋಯ್ಕಾರ, ಎಲ್ಲ ಪ್ರಜೆಗಳಿಗೆ ರಾಮ ಅಂತ್ಯಕಾಲ ಅಂದ್ರೆ ಪ್ರಾಣ ತ್ಯಾಗ ಮಾಡಾಕ್ತಾರೆ, ಎಲ್ಲ ಕಣ್ಣೀರು ಸುರಿಸಾಕತ್ತಿದ್ರು. ಅವಾಗ ಹನುಮಂತಿಯವರ ದೂರದ ಹರ್ಯಾಣ ಕುಂತು ನಾಮಸ್ಮರಣೆ ಮಾಡಿದ್ದ. ರಾಮ ಶುಭಮೂರ್ತಿ 9 ಗಂಟೆಕಂದ್ರೆ ನದಿ ಒಳಗೆ ಹೋಯ್ತು ತನ್ನ ದೇಹ ತ್ಯಾಗ ಮಾಡಾಕತ್ತ ಅಂತ ತಿಳ್ಕೊಂಡು ಹೇಳಿ ಕೂಡ ಏಕದಮ್ಮ ಮಾರುತಿಗೆ ಓಡಿ ಬಂದು ಹಂಗೆ ದಡ್ಡ ಆಣಿ ಹೆಂಗೆ ಬರ್ತ ಹಂಗೆ ಓಡಿಕೊಂತ ಒಂದು ದಡಲ್ ಅಂತ ಹೆಜ್ಜೆ ಇಟ್ಕೊಂತ ಓಡಿ ಬಂದಾನ. ರಾಮ ನಿನಕ ಮೊದಲು ನಾ ಹೊಕ್ಕೇನು, ನೀವು ಹೋಗಬೇಡ, ನೀನು ಪರಬ್ರಹ್ಮ ಪರಮಾತ್ಮದಿ, ಹೋಗಬೇಡ ಅಂದ ಕೂಡ ರಗಡಿ ಹೇಳಿ ಕೂಡಲೇ ನೀನು ಮಾರುತಿ ಚಿರಂಜೀವಿದಿ, ನೀ ಹಂಗೆ ತಿಳ್ಕೊಬೇಡ, ರಾಮ ಲಕ್ಷ್ಮಣಗೆ ಅವ್ರದ್ದೆಲ್ಲ ಮುಗತಿ ಲವ ಕುಶಾಣ ನೀನ ಇದನ್ನ ಮಾಡಿಕಾರ ನನ್ನ ಸಮಾನ ನೀನ ತಿಳ್ಕೊಂಡಕಾರ ರಾಜ್ಯಭಾರ ನೀ ಆಳು ಸಣ್ಣವ್ರವರು, ನೀನು ಎಷ್ಟೊತ್ತಿದ್ರು ನಿನಗೆ ಅದು ಸಂಬಂಧಪಟ್ಟದ ಅಂತ ಅವನು ಏನು ಮಾಡಿದ ಅಂದ್ರೆ ರಾಮ ನದಿ ಒಳಗೆ ಮುನಿಬಿಟ್ಟ. ಇಡೀ ಪ್ರಜೆಗಳೆಲ್ಲ ಹೋಗೋ ಬಡ್ಕೋ ಹೊತ್ತ ಕರೆದ ಅಲ್ಲವ ಖುಷಾರು ಏನು ಮಾಡ್ರಿ ಹನುಮಂತಿನ ತ್ಯಾಕಿ ಹಾಕ್ಬಿಟ್ರಿ. ಅಲ್ಲ ನಮಗೆ ಯಾರಿನ ಮುಂದೆ ಗತಿ, ನಮಗೆ ಏನು ಹಕ್ಕಿಗತಿ ಅಂತ ತಿಳ್ಕೊಂಡ ರೋದನ ಮಾಡಕತ್ರು ಮಾರುತಿನೂ ಅಳಾಕತ್ತ, ಲಕ್ಷ್ಮಣ ಇವ್ರು ಲವ ಖುಷಾರು ಅಳಾಕತ್ರು, ಎಲ್ಲರೂ ಅಳಾಕತ್ರು. ಅವಾಗ ಏನು ಮಾಡಿದಂದ್ರೆ ಮಾರುತಿ ನೋಡ್ತೀರಿ ನಿಮ್ಮನ್ನ, ರಾಮನ್ ನೋಡ್ತೀರಿ ಅಂದ್ರೆ ದುಃಖ ತಡ್ಯಾಣ ಆಗಲಿಲ್ಲ. ಅದನ್ನು ನೋಡಿಕಾರ ಮಾರುತಿ ಏನು ಹೇಳಿದ್ರೆ ನೀವು ರಾಮ ಲಕ್ಷ್ಮಣನ ಸೀತಾಮಾತೆ ನಿಮ್ಮ ತಾಯಿ ನೋಡ್ತೀರಿ ಅಂದ ಕೂಡಲೇ ಅಲ್ಲ ಹೋಗಿದಾರೆ ಇನ್ನೇಲಿ ನೋಡುದಂದ ನೋಡ್ರಿ ನಾವು ಏಕ್ದಮ್ ಇಡೀ ಹಿಂಗೆ ಜಗ್ಗಾರ ಬಿಚ್ಚಿಬಿಟ್ಟು ಇದ್ಯಾಗ ರಾಮ ಲಕ್ಷ್ಮಣ ರಾಮಕೃಷ್ಣ ನಾಮಿ ಹೆದೋಣಿ ಸಾಜಿರ್ ಹೃದಯ ಮಂದಿರ ಸ್ಮರಾಕಾರ. ಏಕದಮ್ಮ ರಾಮ ಲಕ್ಷ್ಮಣ ಸೀತಾ ಒಳಗೂ ಹನುಮಂತ ಕೊಂಡು ಕೂಡಲೇ ಲವ ಖುಷಾರಿಗೆ ಎಷ್ಟು ದುಃಖ ಹೇಳಾಕತ್ತಿರಲ್ಲ ಅಷ್ಟು ಸಂತೋಷ ಈ ಆನಂದ ಆಸ್ಪಡ್ಕೊಳಕತ್ತ. ಮಗ ಮಿಲ್ಟ್ರಿ ಹೋಗುವಾಗ ಏನಕತಿ ಸಂತೋಷ ಆಗಿ ಕಳಿಸ್ತಾರ, ಅಲ್ಲಿ ಹೋಗಿ ಸತ್ತಪ್ಪ ಅಂತಾರೆ ಎಷ್ಟು ದುಃಖ ಆಕತಿ. ಅಥವಾ ತನ್ನ ಸೂಟಿ ಮುಗಿಸ್ಕೊಂಡ್ ಬಂದ್ರಿಗೆ ಆ ಕಣ್ಣೀರಿ ಬೇರೆ ಬಂದು ಸಂತೋಷದ ಡ್ಯೂಟಿ ಮುಗಿಸಿ ಬಂದಂದ್ರೆ ಸಂತೋಷ ಕಣ್ಣೀರ, ಅಲ್ಲೇ ಹೋಗಿ ಡೆತ್ ಆರೋದಕ್ಕೆ ದುಃಖದ ಕಣ್ಣೀರ. ಹಂಗೆ ಆ ಲವ ಖುಷಿಯಲ್ಲಿ ಏನಾಗಿರಪ್ಪ ಅಂತಾರೆ ಸಂತೋಷ ಆಗಿ ನಮಗೆ ಇಂಥ ನಮ್ಮ ಆಗಲಿ ಅಂತ ತಾಯಿ ತಂದೆನ ತೋರಿಸ್ತಪ್ಪ ಅಂತ ಇವನು ಬಿಟ್ಟು ನಮಗೆ ಇನ್ನೊಬ್ಬ ಬಂದೂ ಇಲ್ಲ ಅಂತ ತಿಳ್ಕೊಂಡು ಲವ ಖುಷಿಯಾರು ರಾಜ್ಯಭಾರ ಮಾಡ್ರಿ. ಅಂತ ಪರಮಾತ್ಮ ನಾಮಸ್ಮರಣೆ ಮಾಡೋ ಅಂತ ಈ ಭಾಗ್ಯ ಏನೈತಲ್ಲ, ಈ ಪರಮಾತ್ಮ ಎಲ್ಲ ಕೊಟ್ಟ ನಮಗೆ. ಕೀರ್ತಿ ಅಂತೋ ಮಾಮಿ ಎದ್ದಂತ ದೃಢರಸ ನಮಸ್ಸಂತಿ ಮಾಂ ನಿತ್ಯ ಭಕ್ತೋ ಉಪಾಸತೆ. ते नामाचे ही पापा जैसे केले, यमदमाची कळ आणिले, ची उठविले, यमलुकी कुंटले राहटी आगवी, यम काय करावे, यमदमाची कावे दोष वासिक नाही. विठ्ठल देव तुका